ಕಲಾಭಿಮಾನಿಗಳೇ, ಕಲಾ ರಸಿಕರೇ, ಮುದ್ದು ಮಕ್ಕಳೇ ಮತ್ತು ಮೇಳದ ಮ್ಯಾನೇಜರ್ ಹಾಗೂ ವ್ಯವಸ್ಥಾಪಕರೇ ಹಾಗೂ ಮೇಳದ ಎಲ್ಲ ಅತಿರಥ ಮಹಾರಥ ಕಲಾವಿದರೇ, ಬಹುಶಃ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಅಂತ ಹೇಳಬೇಕಾಗ್ತದೆ. ಯಾಕಂತ ಹೇಳಿದರೆ ಈ ಹನುಮಗಿರಿ ಮೇಳದ ವೇದಿಕೆಯಲ್ಲಿ ಇಂದು ಒಂದು ಸನ್ಮಾನ ಆಗ್ತದೆ ಅಂತ ಆದರೆ ಬಹುಶಃ 402ನೇ ಸನ್ಮಾನ. ಬಹಳ ಸಂತೋಷ. ಯಾಕಂತ ಹೇಳಿದ್ರೆ ತೆಂಕುತಿಟ್ಟಿನ ಈ ವೇದಿಕೆಯಲ್ಲಿ 16 ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಕಾರಣ ಹಲವಾರು ರಂಗದಲ್ಲಿ ನನ್ನನ್ನು ಗೌರವಿಸಿದ್ದಾರೆ. ಆದರೆ ಬಯಲಾಟದ ಮೇಳ ಒಂದು ಅಗ್ರಮಾನ್ಯ ಮೇಳದಲ್ಲಿ ಬರೇ 180 ದಿನಗಳಲ್ಲಿ 145 ಪ್ರಯೋಗ ಕಂಡಂಥ ಏಕೈಕ ಪ್ರಸಂಗ ಇದೆ. ಅದು ಮೊಗವೀರಪೇಟೆ ಕ್ಷೇತ್ರ ಮಾತ್ರ. ಅದರ ಯಶಸ್ವಿಯ ಕಾರಣ ಮೊಗವೀರಪೇಟೆಯ ಮಗವೀರರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಅವರು ಎಲ್ಲ ಆಟ ಇದ್ರೂ ಹೋಗಿ ಕಲಾವಿದರನ್ನು ಪ್ರೋತ್ಸಾಹಿಸಿ ಅವರಿಗೆ ಗೌರವಿಸುವರು. ಅಂತೆಯೇ ನಮ್ಮ ಇತ್ತೀಚೆಗೆ ಒಂದು 7-8 ದಿನದ ಈಚೆಗೆ ಸೀತಾರಾಮ್ ಕುಮಾರ್ ಫೋನ್ ಬಂತು ನನಗೆ. ಅಯ್ಯೋ, ಒಂದು ಮೊಗವೀರಪೇಟೆ ಕ್ಷೇತ್ರ ಮಾತ್ರ ಆಟ ಆಗಬೇಕು ಕುಮಾರ್ ಅಂತೇಳಿ. ಅವರು ಒಂದು 50 ಫೋನ್ ಮಾಡಿರ್ಬೋದು. ಯಾಕಂತ ಹೇಳಿದ್ರೆ ಅವರು ಸ್ವಾರ್ಥದಿಂದಲ್ಲ. ಯಾಕಂದರೆ ಮೇಳಕ್ಕೆ ಒಂದು ಪ್ರಸಂಗ ಇರಲಿ. ಅದು ಕೋದಂಡರಾಮ ಮೇಳಕ್ಕೆ ಯಾವುದೇ ಕ್ಷೇತ್ರ ಮಾತ್ಮೆ ಇಲ್ಲ. ಅದು ಶ್ಯಾಮ್ ಭಟ್ರು ಕೇಳಿದಾಗ ಅವರು ಕಲಾವಿದರೆಲ್ಲ ಕಾಳಜಿಯಿಂದ ವಹಿಸಿ ಮಾಡ್ತಾರೆ. ಒಂದು 10-15 ಆಟ ಕೊಡಿ ಅಂತ ಹೇಳಿ. ಖಂಡಿತವಾಗಿ ಮೊಗವೀರ ಬಂಧುಗಳೇ ಒಂದು 10-15 25 ಆಟ ಕೊಡ್ಬೋದು. ಬಹುಶಃ ಮಧ್ವರಾಜರು ಒಂದು ಕೊಡ್ಬೋದು, ಜಿ ಶಂಕರ್ ಒಂದು ಕೊಡ್ಬೋದು, ಆನಂದ್ ಕುಂದಾರ್ ಕೊಡ್ಬೋದು. ಅದು ಎಲ್ಲ ಸಂಘ ಸಂಸ್ಥೆರು ಒಟ್ಟಾಗಿ ಇವರ ಮೇಳಕ್ಕೆ ಒಂದು 15-20 ಆಟ ಆದರೂ ಕೊಡಿ ಈ ವರ್ಷದ ಸಾಲಿನಲ್ಲಿ. ಯಾಕಂದರೆ ಅದ್ಭುತ ಪ್ರಸಂಗ. ಅರ್ಧ ಆಟ ನೋಡಿ ಆಟ ಒಳ್ಳೆಯದಿಲ್ಲ ಅಂತ ಖಂಡಿತ ಹೇಳಬೇಡಿ. ಇಡೀ ಆಟ ನೋಡಿ ಮಾತ್ರ ವಿಮರ್ಶೆ ಮಾಡಲಿಕ್ಕೆ ಬನ್ನಿ. ಇವತ್ತು ಮಾತ್ರ ಟ್ರಯಲ್ ಅಂದರೆ ಬರೇ ಒಂದು ಪ್ರಥಮ ಪ್ರಯೋಗ, ಅದು ಟ್ರಯಲ್ ಇದ್ದಾಗೆ. ಎಲ್ಲ 100,000 ಅಪರಾಧಗಳಿದ್ದರೂ ತಾವೆಲ್ಲರೂ ಮನ್ನಿಸಬೇಕು, ಕಲಾವಿದರನ್ನು ಪ್ರೋತ್ಸಾಹಿಸಬೇಕು. ಇಂಥ ಕೊರೋನಾ ಮಹಾಮಾರಿ ಅಪ್ಪಳಿಸಿದಾಗಲೂ ಆ ಕಲಾ ಚೈತನ್ಯ ಎದ್ದು ನಿಂತಿದೆ ಅಂತಾದರೆ ಕಲಾಮಾತೆ ಅನುಗ್ರಹ ಅಂತ ಹೇಳೋದು ತಪ್ಪಾಗಲಿಕ್ಕಿಲ್ಲ. ಕರಾವಳಿಯ ಕರ್ನಾಟಕದ ಹೆಮ್ಮೆಯ ಜಾನಪದ ಕಲೆ ಇದ್ರೆ ಅದು ಯಕ್ಷಗಾನ. ಈ ಕಲೆಗೆ ಬಡವ ಬಲ್ಲಿದನೆನ್ನುವಂಥ ತಾರತಮ್ಯ ಇಲ್ಲ, ಮೇಲು ಕೀಳು ಎನ್ನುವಂಥ ತಾರತಮ್ಯ ಇಲ್ಲ, ಅಥವಾ ವಿದ್ಯಾವಂತ ಎನ್ನುವಂಥ ತಾರತಮ್ಯ ಇಲ್ಲ, ಹೆಣ್ಣು ಗಂಡು ಎನ್ನುವಂಥ ತಾರತಮ್ಯ ಇಲ್ಲ, ಬಡವ ಬಲ್ಲಿದನೆ ಎನ್ನುವಂಥ ತಾರತಮ್ಯ ಇಲ್ಲ. ಎಂಥವರನ್ನು ಹುರಿದುಂಬಿಸುವಂಥ ಚೈತನ್ಯ ಶಕ್ತಿ ಇದ್ರೆ ಅದು ಯಕ್ಷಗಾನಕ್ಕೆ ಮಾತ್ರ. ಈ ಬೇರೆ ಯಾವ ಕಲೆಗಳಲ್ಲಿ ಇಲ್ಲ. ಅಂಥದ್ದೆಲ್ಲ ಶಕ್ತಿ ಸ್ವರೂಪವಾಗಿ ಉಂಟು. ಇದರಲ್ಲಿ ನಾಟ್ಯ ಉಂಟು, ಅಭಿನಯ ಉಂಟು, ವೇಷಗಾರಿಕೆ ಉಂಟು, ರಾಗ ಉಂಟು.